ಮತ್ತು 20 ವರ್ಷ ಮತ್ತೆ ಇವರಿಗೆ ಕಂಟಿನ್ಯೂ ಆದಮೇಲೆ ಸಿದ್ದೇಶ್ವರ ಅವ್ರು ಮಾಡಿದ ಸಾಹಸಗಳು ಏನೇನು ಕೆಲಸಗಳು ಬಂದಿದ್ದಾವೆ, ಮೋದಿಗಳ ಸಹಕಾರದಿಂದ ಅವ್ರು ಮಾಡಿದ ಕೆಲಸಗಳು ಅವೆಲ್ಲ ಅಂತೇಳಿ ತಾವೆಲ್ಲರೂ ಅದನ್ನು ಊಹಿಸ್ಕೋಬೇಕು. ಅಲ್ಲಿ ಅವ್ರದ್ದು 20 ವರ್ಷ ಕೆಲಸ ಮಾಡಿರ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ನಾನು ಎಲ್ಲ ಕ್ಷೇತ್ರಗಳಿಂದ ಸುತ್ತಾಡ್ತಿದ್ದೀನಿ. ಹಂಗಾಗಿ ನನಗೆ ಒಂದು ಸ್ವಲ್ಪ ಕ್ಷೇತ್ರದಲ್ಲಿ ಎಲ್ಲರದ್ದು ಹೆಸರು ಗೊತ್ತಿಲ್ಲದಿದ್ದರೂ ಮುಖ ಪರಿಚಯ ಅಂತೂ ಇದೆ. ಅವರೆಲ್ಲರೂ ನೋಡಿದ ತಕ್ಷಣ ಬರೀ ಅಣ್ಣ ಅನ್ನೋದ್ರಲ್ಲಿ ಮುಗಿದೋಯ್ತು, ಹೆಸರು ಬಂತು, ಎಲ್ಲ ಬಂತು ಅಂತ ನನ್ನ ಭಾವನೆ. ಈಗ ಇನ್ನು ಬಂದ ಮೇಲೆ ಒಂದು ನಾಲ್ಕು ಜನದ ಹೆಸರುಗಳನ್ನು ಸಿದ್ದೇಶ್ವರರು ಯಾವುದೋ ಒಂದು ಹಳ್ಳಿಗೆ ಹೋದ್ರು ಒಂದು 10 ಹೆಸರು ಹೇಳ್ತಾರೆ. ಅದು ಹೆಂಗೆ ಮೆಮೊರಿ ಇಟ್ಕೊಂಡಿರ್ತಾರೋ ನನಗಂತೂ ಗೊತ್ತಿಲ್ಲ. ಏನಾದರೂ ಒಂದು ಹೇಳಿದ್ರೆ ಕೆಲಸ ಅವರು ಕೇಳ್ತಾರೆ, ಅದಿತ್ತು ಮಾಡಲಿಲ್ಲಲ್ಲ ಅಂತಾರೆ. ನಾವೆಲ್ಲ ಮಾಡ್ತಿರ್ತೀವಲ್ಲ ಹಾಗೆ. ಅದು ಸಡನ್ ನಾವು ನನಗೆ ಸಿಗುತ್ತೆ ಸೀಟು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಏಕೆಂದರೆ ನಾವು ಟಿ ವಿ ನೋಡ್ತಿದ್ವು, 2ನೇ ಲೀಸ್ಟ್ ಯಾಕಪ್ಪ ಅನೌನ್ಸ್ ಆಗಿಲ್ಲ ಅಂತೇಳಿಂದ ಸುಮ್ಮನೆ ಕೂತ್ಕೊಂಡಿದ್ವಿ. ಗೊಂದಲಗಳು ಇರ್ತವೆ, ಅವು ಇನ್ನೇ ನಾವು ಒಂದು ಮನೆ ಅಂದಮೇಲೆ ಗೊಂದಲ ಇರುತ್ತೆ ಅಂದಾಗ ಇಂಥ ದೊಡ್ಡ ಮನೆ ಅವರು ಸಹ ನರೇಂದ್ರ ಮೋದಿ ಹೇಳೋದು ನಮ್ಮ ಪರಿವಾರ ಅಂದಮೇಲೆ ಅಂಥದ್ರಲ್ಲಿ ಇದ್ದೇ ಇರುತ್ತಲ್ಲ ಅಂತೇಳಿಂದ ನೋಡ್ತಾ ಇದ್ವಿ. ಇದ್ದಕ್ಕಿದ್ದಂಗೆ ಗಾಯತ್ರಿ ಸಿದ್ದೇಶ್ವರ ಅಂತ ನನಗೆ ಆಶ್ಚರ್ಯ ಒಂದು ಕಡೆಯಿಂದ, ಸಂಕಟ ಒಂದು ಕಡೆಯಿಂದ, ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದನ್ನು ನೋಡಿ ನನ್ನ ಮಗಳು ನಾನು ಇಬ್ಬರೇ ಇದ್ವು, ನಾವು ಊರಲ್ಲಿದ್ವು. ಅಮ್ಮ ಇದೇನಮ್ಮ ನಿಮ್ಮ ಹೆಸರು ಬರ್ತಾ ಇದೆ ಅಂತೇಳಿ ಅಂತ. ಅಷ್ಟೊತ್ತಿಗೆ ಪಬ್ಲಿಕ್ ಟಿ ವಿಯಲ್ಲೂ ಮತ್ತೆ ಲೈವ್ ಕೊಟ್ಟರು. ಅಕ್ಕ ನೀವು ಗಾಯತ್ರಿಯಲ್ಲಿ ನಿಮಗೆ ಹಿಂಗೆ ಸೀಟ್ ಸಿಕ್ಕಿದೆ ಅಂತ ಇದ್ದಾರೆ, ನೀವೇನಾದರೂ ಇದರೊಳಗೆ ಯಾರು ಹೇಳಿದ್ರು ನಿಮಗೆ ಅಂತೆಲ್ಲ. ಯಾರೂ ಹೇಳಿಲ್ಲ ರೀ, ನಾವು ಟಿ ವಿ ನೋಡ್ತಾ ಇದ್ದೀವಿ, ನೀವು ಹಾಕಿದ್ರಿ ನಾವು ನೋಡ್ತಾ ಇದ್ದೀವಿ. ನನಗೆ ಗೊತ್ತಾಗಿರೋದು ಈಗಲಿಂದ ಗೊತ್ತಾಗಿರೋದು. ಈಗ ಗೊತ್ತಾಯ್ತಾ ನಿಮಗೆ? ಯಾರು ಲೀಡರ್ಗಳು ಫೋನ್ ಮಾಡಿಲ್ವಾ, ಹೈಕಮಾಂಡಿಂದ ಬಂದಿಲ್ವಾ ಅಂತ ಆಶ್ಚರ್ಯ ರೀತಿಯಲ್ಲಿ ನನಗೆ ತಿಳಿಸಿದ್ರು. ಅದು ನಿಜ. ಅದು ಅಂದರೆ ಯಾರೂ ನನಗೆ ಫೋನು ಮಾಡಿರಲಿಲ್ಲ. ಅದು ನಮಗೆ ಸಿಗುತ್ತೆ ಅಂತ ಕಲ್ಪನೆಯೂ ಇಲ್ಲ ಫಸ್ಟ್ ಆಫ್ ಆಲ್. ಅದು ಇದಕ್ಕಿದ್ದಂಗೆ ಅದು ಒಂದು ಅದೃಷ್ಟ ಅಂತ ನಾನು ಭಾವಿಸ್ದೆ. ನನಗೆ ದೇಶ ಸೇವೆ ಮಾಡಲಿಕ್ಕೆ ಮಲ್ಲಿಕಾರ್ಜುನ ಪರಿ ಸಿಕ್ಕ ಮೇಲೆ ಅವ್ರಿಗೂ ಆ ಅದೃಷ್ಟ ಅವ್ರಿಗೆ ಸಿಕ್ಕ ಮೇಲೆ ಅವರಿಂದ ಸಿದ್ದೇಶ್ವರರನ್ನು ಗುರುತಿಸಿ ಮಲ್ಲಿಕಾರ್ಜುನ ಪರಿ ಏನು ಅಂದರೆ ಅವ್ರದ್ದು ಒಂದು ಇದು ಏನಂದರೆ MP ಅಂದರೆ ಏನು, MP ಏನೇನು ಕೆಲಸ ಆಗುತ್ತೆ, MP ಎಲ್ಲೆಲ್ಲಿ ಸಿಗ್ತಾರೆ, ಅವರಿಂದ ಕೆಲಸ ಏನು ಮಾಡಿಸ್ಬೋದು ಅಂತ ಕಾರ್ಯಕರ್ತರುಗಳಿಗೆ ಗೊತ್ತಾಗಿದ್ದು ಮಾಡಿದ್ದಾರೆ ಅವರು ಮಲ್ಲಿಕಾರ್ಜುನಪ್ಪ. ಅದಾದ ಮೇಲೆ ಎಲ್ಲರಿಗೂ ಸಂಕಟ, ನಾನೆಲ್ಲ ಊರು ಸುತ್ತಿದ್ರೆ ಮಾತ್ರ ನಮಗೆ ಓಟ್ ಬರುತ್ತೆ ಅಂತ ಅವ್ರಿಗೆ ಅವಾಗ ಗೊತ್ತಾಗಿದ್ದು. MP ಗಳಿಗೆ ಹೇಗೆ ಕಾಂಗ್ರೆಸ್ನವರೇ ಇದ್ದರು, ಅವರೆಲ್ಲ ಅಂಗಡಿ ಕೂತ್ಕೊಂಡು ಓಟ್ ತಗೊಳೋದು ಡೆಲ್ಲಿಯಲ್ಲಿ ಕೊಡ್ತಿದ್ರು. ಅವ್ರು ಏನು ಕೆಲಸ ಮಾಡ್ತಿರ್ಲಿಲ್ಲ ಅನ್ನೋದು ಅವಾಗಿಂದ ಗೊತ್ತು. ನೀವು ಅದೇ ನೋಡಿ, ಫಸ್ಟ್ ಇದ್ದಿದ್ದು 47ನೇ ಇಸ್ವಿಯಿಂದ ಇತ್ತ 60 ವರ್ಷದ ತನಕ ಏನು ಕೆಲಸ ಮಾಡೋದು, ರೋಡ್ಗಳು ಏನಿತ್ತು, ನೀರಿಂದ ಏನಿತ್ತು, ಯಾರ್ಯಾರಿಗೆ ಎಷ್ಟೆಷ್ಟು ಸಮಸ್ಯೆ ಇತ್ತು ಅನ್ನೋದನ್ನು ನೋಡ್ರಿ. ಮತ್ತು ಅಲ್ಲಿಂದ ಇತ್ತ ಬಂದ ಮೇಲೆ 10 ವರ್ಷ ಬರೀ ಮೋದಿಯವ್ರು ಮಾಡಿರೋ 10 ವರ್ಷದಲ್ಲಿ ನೋಡಿ ಅದೆಷ್ಟು ಕೆಲಸ ಆಗಿದ್ದಾವೆ. ಹಳ್ಳಿಗಳಲ್ಲೂ ಒಳ್ಳೆಯ ರೋಡುಗಳಾಗಿದ್ದಾವೆ. ಸಂಧಿಗೆ ಹೋದ್ರು ಕಾಂಕ್ರೀಟ್ ರೋಡು ಯಾರು ಕೊಡ್ತಾರೆ ಅದನ್ನ? ಅಂಥ ಒಳ್ಳೆ ವ್ಯಕ್ತಿ. ಮತ್ತು ಶೌಚಾಲಯ, ಅದು ಹೆಣ್ಮಕ್ಳಿಗೆ ಬೇಕಾಗಿರೋದು. ಆ ಶೌಚಾಲಯವನ್ನು ಮಾಡಿದಾರಲ್ಲ, ಅದಕ್ಕೆಲ್ಲ ಎಲ್ಲರೂ ಅವರನ್ನು ಹೊಗಳಬೇಕಾಗಿದ್ದು, ಮಾಡಲೇಬೇಕಾಗಿದ್ದು ವಿಷಯ. ಆದರೆ ಅದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದಲ್ಲದೆ ಕೊರೋನಾ ಟೈಮಲ್ಲಿ ಅವರು ಇಂಜೆಕ್ಷನ್ ಕೊಟ್ಟಿರೋದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತುಂಟು. ಅದು ಫ್ರೀಯಾಗಿ ಎಲ್ಲರಿಗೂ ಕೊಡ್ತಾರೆ ಅಂದರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಈ ಮೋದಿಯವರು ಏನು ಅಂದರೆ ವಿಶ್ವನೇ ಮೆಚ್ಚಿದಂಥ ನಾಯಕ. ಆ ವಿಶ್ವ ಮೆಚ್ಚಿದ ನಾಯಕ ನಮ್ಮ ದೇಶದಲ್ಲಿ ಅವರೆಲ್ಲರನ್ನು ಒಪ್ಕೊಂಡಿರೋಂಥರು, ನಾವೆಲ್ಲ ಪ್ರೀತಿಸುವಂಥ ಮೋದಿಜಿ ಅವರು, PM ಅವರು ನಮಗೆ ಇನ್ನೊಂದು 5 ವರ್ಷ ಅವರು ಬೇಕು. ಅವ್ರ ಆಳ್ವಿಕೆ ನಮಗೆ ಬೇಕು. ನಾವು ಇನ್ನೊಂದು ಒಂದು ಸ್ಟೆಪ್ ಮೇಲೆ ಹೋಗ್ಬೋದು. ಏಕೆಂದರೆ ನಾವು ಮೊದಲು ಕೆಳಗಿನಿಂದ 5ನೇ ಸ್ಥಾನದಲ್ಲಿದ್ದು ಈಗ ಮೇಲಿನಿಂದ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಆದರೆ 3ನೇ ಸ್ಥಾನಕ್ಕೆ ಬರಲಿಕ್ಕೆ ತಲುಪಲಿಕ್ಕೆ ಈ ಕಾರ್ಯಕರ್ತರೇ ಕಾರಣ ಆಗಬೇಕು. ಅವೆಲ್ಲ ಎಷ್ಟು ಕೆಲಸ ಮಾಡ್ತೀರಿ ಅಂದರೆ ನೀವು ಇಲ್ಲಿಂದ ಒಂದು ಕಮಲ ಕಳಿಸ್ಬೇಕು. ಕಮಲ ನನಗೆ ಇದೀನಿ ಗಾಯತ್ರಿ ಗೊತ್ತುತ್ತೀರಿ ಅಂತ, ನೀವು ಗಾಯತ್ರಿ ಗೊತ್ತುತ್ತೀರಿ ಅಂತಲ್ಲ, ನೀವು ಕೊಟ್ಟ ಒಂದೊಂದು ಮತವು ಮೋದಿಯವ್ರಿಗೆ ಹೋಗುತ್ತೆ. ಮೋದಿಯವ್ರು ಗೆಲ್ಲಲಿಕ್ಕೆ ಒಂದು ಕಾರಣ ಆಗುತ್ತೆ. ತಾವೆಲ್ಲರೂ ಈ ಬಂದಿರೋ ನಾಯಕರನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ನಾವೆಲ್ಲರೂ ಶ್ರಮ ವಹಿಸಿ
ಹೆಚ್ಚಿನ ಮತದಿಂದ ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ನಿಮಗೆ ಗೊತ್ತಿರೋರಿಗೆಲ್ಲ ಹೇಳಿ ಇಷ್ಟು ಸಾಧನೆಗಳಾಗಿದ್ದಾವೆ. ಆ ಸಾಧನೆ ಕೇಂದ್ರದಿಂದನೇ ಬಂದಿರೋ ಹಣ. ಅಲ್ಲಿಂದ ಮತ್ತು ರಾಜ್ಯದಲ್ಲಿ ಏನೋ ಸ್ವಲ್ಪ ಹಾಕಿ ಮಾಡ್ತಾರೆ ಹೊರತು ಅವ್ರು ಪೂರ್ತಿ ಏನೂ ಮಾಡಿಲ್ಲ. ಹೇಳ್ಕೊಂಡು ಓಡಾಡ್ತಾರೆ, ನಾನು ಸ್ಮಾರ್ಟ್ ಸಿಟಿ ತಂದೆ, ಅದು ತಂದೆ, ಇದು ತಂದೆ ಅಂತಾರೆ. ಅವ್ರು ಏನೂ ಮಾಡಿಲ್ಲ. ಅಲ್ಲಿ ಬರ್ಗ ಅಲ್ಲಿಂದ ಬಂದರೆ ಇವ್ರು ಮಾಡೋದು. 10 kg ಅಕ್ಕಿ ಕೊಡ್ತೀನಿ ಅಂದ್ರೆ ಅದ್ರಲ್ಲಿ 5 kg ಕೊಟ್ಟಿದ್ದೀನಿ, ಇನ್ನು 5 kg ಅಲ್ಲಿ ಇಲ್ಲ. 5 kg ಎಲ್ಲಿಂದ ಬಂತು? ಇದರಿಂದ ಬಂದಿತ್ತು, ಕೇಂದ್ರ ಸರ್ಕಾರದಿಂದ ಬಂದಿತ್ತು. ಅದನ್ನೊಂದು ಸ್ವಲ್ಪ ನೀವೇನು ಕೆಳಮಟ್ಟದಿಂದ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ತಾವೆಲ್ಲ ಹೆಣ್ಣು ಮಕ್ಕಳಿಗೆ ಆಗಲಿ ಇದಕ್ಕೆ ಆಗಲಿ ಎಲ್ಲರಿಗೂ ತಿಳಿಸ್ಬೇಕು. ಮತ್ತಿನ್ನೊಂದು 33% ಹೆಣ್ಮಕ್ಳಿಗೆ ಇದು ಚಾನ್ಸ್ ಸಿಕ್ಕಿದೆ. ಇದು ಯಾರು ಬಿಟ್ಕೊಡೋದು ಬೇಡ. ನಾವೆಲ್ಲ ಸೇರ್ಕೊಂಡು ಈ 33% ಕೊಟ್ಟಿರೋದನ್ನ ಒಳ್ಳೆ ಥರದಲ್ಲಿ ಬಳಸ್ಕೊಂಡು ನಾವು ಮೇಲೆ ಅವರ ಸ್ಥಾನದಲ್ಲಿ ಅವರ ಜೊತೆಯಲ್ಲಿ ಜೊತೆಯಾಗಿ ಹೋಗೋಣ ಅಂತೇಳಿ ತಮ್ಮೆಲ್ಲರೂ ಹೇಳ್ಕೊಂಡು ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ. ಜೈ ಶ್ರೀರಾಮ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.